ಚಿಕನ್ ಸ್ವಾಮಿಗೆ ಹೋಗೋರಿಗೆ ಗೊತ್ತೇ ಇರುತ್ತೆ, ಎಷ್ಟೋ ವರ್ಷದಿಂದ ಒಳೆ ಪೂಜೆನೇ ಆಗಿರ್ಲಿಲ್ಲ, ಈ ವರ್ಷ ಒಳೆ ಪೂಜೆ ಆಗ್ತಾ ಇದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಒಳೆ ಪೂಜೆಗೆ ಹೋಗ್ಬೇಕು, ಹಾಗಾಗಿ ತುಮಕೂರಿನಲ್ಲಿ ನಮ್ಮ ಆಂಟಿ ಇದಾರೆ, ಅವ್ರನ್ನ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀನಿ. ಇನ್ನು ನಮ್ಮ ಮನೆಯವರು ಡೈರೆಕ್ಟ್ ಆಗಿ ದೇವಸ್ಥಾನದ ಹತ್ರನೇ ಬರ್ತಾರೆ, ನಾನು ಸಾನ್ವಿ ಇಬ್ರು ಹೋಗ್ಬಿಟ್ಟು ನಮ್ಮ ಆಂಟಿನ ಅಂದ್ರೆ ಸಾನ್ವಿರ ಅತ್ತೆನ ಕರ್ಕೊಂಡ್ ಬರ್ತಾ ಇದೀವಿ. ಸ್ಕಂದ ಮಲ್ಕೊಂಡಿದ್ದ, ಮಲಗಿಸ್ಬಿಟ್ಟೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಾನು ಬರ್ತೀನಿ ಅಂತ ಹಠ ಮಾಡ್ತಾನೆ. ಬಟ್ ಹೋಗ್ಬೇಕಾದ್ರಂತೂ ಈ ಆನೆ ನೋಡ್ಬಿಟ್ಟು ಅನ್ಕೊಂಡ್ವಿ ನಾವು ಸ್ಕಂದನು ಕರ್ಕೊ ಬರ್ಬೇಕಾಗಿತ್ತು, ನೋಡ್ತಾ ಇದ್ದ ಅಂತ ಹೇಳಿ. ಈ ಆನೆ ನಮ್ ತುಮಕೂರಲ್ಲಿರೋ ಅಂತ ಲಕ್ಷ್ಮಿ. ಈ ರೂಟಲ್ಲಿ ನಾನು ಯಾವಾಗ ಬಂದ್ರು ಒಂದ್ಸರಿ ನೋಡೇ ನೋಡ್ತೀನಿ. ಆಂಟಿನ ಪಿಕಪ್ ಮಾಡ್ಕೊಂಡು ಮತ್ತೆ ಊರಿಗೆ ಹೋಗಿ ಊರಲ್ಲಿ ಎಲ್ಲರ ಜೊತೆ ಸೇರ್ಕೊಂಡು ನಾವು ಚಿಕನ್ ಸ್ವಾಮಿ ದೇವಸ್ಥಾನದ ಊರಿಗೆ ಬಂದ್ವಿ. ಒಳೆ ಪೂಜೆ ದಿನ ದೇವರು ಗುಬ್ಬದಲ್ಲಿ ಇರಲ್ಲ, ಇದು ಬಸವನ್ ಕಟ್ಟೆ ಅಂತ ಹೇಳಿ, ಬಸವನ್ ಕಟ್ಟೆನಲ್ಲಿ ಈ ರೀತಿ ಪೂಜೆ ಮಾಡ್ಕೊಂಡು ಆಮೇಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರೋದಿರುತ್ತೆ. ಜಾಸ್ತಿ ಜನ ಕೂಡ ಅಷ್ಟೊಂದೇನ್ ಇರ್ಲಿಲ್ಲ, ಯಾಕಂದ್ರೆ 2 ದಿನ ಒಳೆ ಪೂಜೆ ಇತ್ತಂತೆ, ಶನಿವಾರ ಮತ್ತೆ ಭಾನುವಾರ. ನಮ್ಗೆ ಹೇಳಿದಿದ್ದು ಶನಿವಾರ, ಹಾಗಾಗಿ ನಾವು ಶನಿವಾರನೇ ಬಂದ್ವಿ. ಚಿಕನ್ ಸ್ವಾಮಿ ಜಾತ್ರೆನಲ್ಲಾದ್ರೆ ತುಂಬಾನೇ ಜನ ಇರ್ತಾರೆ, ಕ್ರೌಡ್ ಏನೋ ಇತ್ತು, ಆದ್ರೆ ಚಿಕನ್ ಸ್ವಾಮಿ ಜಾತ್ರೆನಲ್ಲಿ ಇರುತ್ತಲ್ಲ ಅಷ್ಟಿರ್ಲಿಲ್ವಲ್ಲ. ಬಸವನ್ ಕಟ್ಟೆ ಹತ್ರ ಈ ತರದೊಂದು ಶೆಡ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಇಲ್ಲಿ ಒಳಗಡೆ ಹೋಗಿ ನೋಡಿದಾಗ ಎಲ್ಲಾ ತರದ ಸಾಕು ಪ್ರಾಣಿಗಳನ್ನ ಸಾಕಿದ್ದಾರೆ, ಎತ್ತುಗಳಿಗೆ ಪ್ರೈಸ್ ಕೂಡ ಬಂದಿದೆ. ಹಾಗೆ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಾಣಿಗಳು ಕೂಡ ಇದೆ, ಮೇಕೆ ಕುರಿ ಎಲ್ಲ ಸಾಕಿದ್ದಾರೆ. ನಾನು ಇನ್ನೊಂದು ರೀಲ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದು ನಮ್ಮ ತಮ್ಮ ಮತ್ತೆ ತಮ್ಮನ ಹೆಂಡತಿ ಬರೋದಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡೋದಕ್ಕೋಸ್ಕರ ಆ ಕಡೆ ಎಲ್ಲ ಓಡಾಡ್ಕೊಂಡು ಬಂದ್ವಿ ನಾವು. ಅಷ್ಟರಲ್ಲಿ ಅವ್ರು ಕೂಡ ಬಂದು ಜಾಯ್ನ್ ಆದ್ರು. ಈ ಮರಕ್ಕೂ ಮತ್ತೆ ನಮಗೂ ಒಂದು ಸ್ಪಿರಿಚುವಲ್ ಬಾಂಡಿಂಗ್ ಇದೆ. ಯಾವುದೇ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರೂ ಇಲ್ಲಿ ಪರ್ಮಿಷನ್ ಕೇಳೋದು ಒಂದು ರೂಢಿ ನಮಗೆ. ಕ್ಯೂನಲ್ಲಿ ನಿಂತು ಇನ್ನು ಒಳೆ ಪೂಜೆಗೆ ಬಂದವ್ರಿಗೆಲ್ಲ ಪ್ರಸಾದ ಕೊಡ್ತಾ ಇದ್ರು. ಆ ಪ್ರಸಾದ ಇಸ್ಕೊಂಡು ದೇವರ ದರ್ಶನ, ಮಂಗಳಾರತಿ ಎಲ್ಲ ತಗೊಂಡು, ಹಾಗೆ ಪಕ್ಕದಲ್ಲಿ ದೇವರ ಬಸವ ಕೂಡ ಇತ್ತು, ಆ ಬಸವನ್ನ ದರ್ಶನ ಮಾಡ್ಕೊಂಡು ಹೊರಟ್ವಿ. ಈ ತರ ಒಂದು ಸ್ಪೆಷಲ್ ಡೇ ಅಂತ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ವಸ್ತುನ ಪರ್ಚೇಸ್ ಮಾಡ್ಬೇಕು, ಯಾಕಂದ್ರೆ ಮೆಮೊರಬಲ್ ಆಗಿ ಇರ್ಬೇಕು ಅಂತ ಹೇಳಿ ಈ ಸರಿ ನಾನು ಬಳೆಗಳನ್ನ ತಗೊಂಡೆ. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ಕೊಂಡು ಈ ಮಕ್ಕಳನ್ನ ನಿಭಾಯಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ನಮಗೆ ಸಾಕಾಗೋಗ್ಬಿಟ್ಟು ಆಂಟಿನ ಪಿಕಪ್ ಮಾಡ್ಕೊಂಡ್ ಬಂದಿದ್ವಿ ಅಲ್ವಾ, ಹಾಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಮನೆಯವರು ಹೊರಟಿದ್ದಾರೆ. ಇವಾಗ ಡ್ರಾಪ್ ಮಾಡಿ ಬಂದ್ಮೇಲೆ ಊಟ ಮಾಡ್ಕೊಂಡು ಹೊರಡೋದಿದೆ ನಾವು ಕೂಡ. ಇನ್ನು ನಮ್ಮನೆ ಮಕ್ಕಳಂತೂ ತುಮಕೂರಿಗೆ ಹೊರಟ್ರೆ ಸಾಕು, ಜೊತೆನಲ್ಲಿ ಹೊರಟ್ಬಿಡ್ತಾರೆ. ತನ್ವಿನ ಮನೆಗ್ ಬಿಟ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಸಾನ್ವಿನು ಮತ್ತೆ ಭುವಿತಾ ಹೊರಟಿದ್ರು. ತಕ್ಷಣ ಹಠ ಮಾಡ್ತಾ ಇದ್ದ, ಬಟ್ ಅವನು ನಿಭಾಯಿಸಕ್ ಆಗಲ್ಲ ಅಂತ ಹೇಳಿ ಅವನನ್ನ ಕಳಿಸ್ಲಿಲ್ಲ. ಇದು ಶನಿವಾರದ ಮಿನಿ ಲಾಗ್ ಆಗಿತ್ತು, ಅವತ್ತು ಸ್ಯಾಡ್ ಮೂಮೆಂಟ್ ಕೂಡ ನಡೆದಿತ್ತು, ಹಾಗಾಗಿ ಅವತ್ತು ಅಪ್ಲೋಡ್ ಮಾಡಕ್ಕಾಗಿಲ್ಲ, ಸಾರಿ. ನೆಕ್ಸ್ಟ್